ಸರ್ ಅದೇನು ವಿಚಾರ ಅಂದರೆ ಲಾಸ್ಟು ಈಗಿರೋ ಎಂ ಪಿ ಅವರು ಕಾಂಗ್ರೆಸ್ಸಲ್ಲಿದ್ದರು ಸರ್. ಅವ್ರ ಬಣದವರು ಗೆದ್ದಿದ್ರು, 16 ಸೀಟ್ ಗೆದ್ದಿದ್ವಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮೊದಲು. ಈ ಲಾಸ್ಟ್ ಎಲೆಕ್ಷನ್ ಬಂದಾಗ ಏನಂದ್ರೆ ಅವರು ಎಂ ಪಿ ಅವ್ರ ಕೃಪಾ ಕಟಾಕ್ಷದಿಂದ ಗೆದ್ದಿದ್ರು. 5 ಜನ ಕ್ರಾಸ್ ಔಟ್ ಮಾಡಿದ್ರು ಸರ್ 4 ತಿಂಗಳಿಂದ ನಮ್ಮ ಪಾರ್ಟಿ ಸಿಂಬಲಲ್ಲಿ ಗೆದ್ದು. 6 ಜನ, ಅಷ್ಟು ಜನನ ನಿನ್ನೆ ಡಿ ಸಿ ಅವ್ರು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಈಗ ಅದು ಬಿ ಜೆ ಪಿ ಹಿಡಿತದಲ್ಲಿರೋ ನಗರಸಭೆ ಬಿದ್ದೋಗುತ್ತೆ, ಮತ್ತು ನಮ್ಮ ಪಾರ್ಟಿ ಸದಸ್ಯರು ಕುತ್ಕೊತೀವಿ ಸರ್. ಇದು ವಿಚಾರ ಸರ್. ನನಗೇನು ಅಂದರೆ ಒಂದು ಆತ್ಮಾಭಿಮಾನ ನನಗೇನು ಅಂದರೆ ಸರ್, ನಮ್ಮ ಪಾರ್ಟಿನ ನೋಡಿ ಸರ್, ನಾವು ಯುವಕರಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸೋ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ನಮ್ಮ ತಾಲೂಕಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬೆಂಗಳೂರುಗಳಲ್ಲಿ ಕಾರ್ ಬರೋರಿಗೆ ಯಾವಾಗಲೂ ಅಧಿಕಾರ ಸಿಗ್ತಿತ್ತು ಸರ್. ಕೋವಿಡ್ ಟೈಮಲ್ಲಿ ಕಾಂಗ್ರೆಸ್ ಆಫೀಸ್ ಕಡೆ ಬರೋರು ಇರಲಿಲ್ಲ. ಆದರೆ ಒಬ್ಬ ಸಾಮಾನ್ಯ ಹುಡುಗ ಡೈಲಿ ಬಂದು ಕಸ ಗುಡಿಸಿ, ಮತ್ತು ಆ ಹುಡುಗನಿಗೆ ಅಲ್ಲಿ ಸ್ಯಾಲ್ರಿ ಏನು ಕೊಡ್ತಾ ಇರಲಿಲ್ಲ ಸರ್. ಕಸ ಗುಡಿಸೋದು, ಬಂದವ್ರು ಕಾಫಿ ಟೀ ಕೊಡಿಸೋದು, ಫ್ಲ್ಯಾಗ್ ಕಟ್ಟೋದು, ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡೋದು. ನಮ್ಮ ಸಿ ಎಮ್ ಡಿ ಸಿ ಎಮ್ ಸಾಹೇಬ್ರು ಬಂದಾಗ ಕೂಡ ಆ ಹುಡುಗನೇ ಸ್ಟೇಜ್ ರೆಡಿ ಮಾಡಿದ್ದ. ಆದರೆ ಅವರಪ್ಪ APMC ಮಾರ್ಕೆಟಲ್ಲಿ ಮೂಟೆ ಹೊರ್ತಾರೆ, ಬಡವ್ರ ಕುಟುಂಬದ ಹುಡುಗ. ನಾನು ಅಂಥ ಹುಡುಗರು ಚೆನ್ನಾಗಾಗಬೇಕು, ಒಳ್ಳೆ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ಕೂಡಾಗಿ ಮೆಂಬರ್ ಮಾಡಿದೆ. ಕೂಡಲ್ಲಿ ಇಟ್ ಈಸ್ ಈಕ್ವಲೆಂಟ್ ಟು BDA ಸರ್. ಕೂಡಾಗಿ ಮೆಂಬರ್ ಆಗಬೇಕು ಅಂದರೆ ನಿಮಗೆ ಯಾವ ದೊಡ್ಡ ಮಟ್ಟದ ಲಾಬಿ ನಡೆಯುತ್ತೆ ಗೊತ್ತಾ? ರಿಯಲ್ ಎಸ್ಟೇಟು, ದೊಡ್ಡ ದೊಡ್ಡ ಮಿಲೇನಿಯರ್ಸೇ ಕೂಡ ಮೆಂಬರ್ಸ್ ಆಗೋದು. ನಾನು ನಾಡಿನೋ 4 ಜನನ ನೋಡಿ, ಅವ್ರ ಹತ್ರ 2 ವೀಲರ್ ಕೂಡ ಇಲ್ಲ ಯಾರ ಹತ್ರ. ಅಂಥವ್ರು ಹುಡುಕಿ ಮತ್ತು ಅವರೆಲ್ಲರೂ ಪಕ್ಷದ ನಿಷ್ಠಾವಂತರು. ಅವ್ರನ್ನ ತಂದು ಮಾಡಿದ್ದೀನಿ. ಅವ್ರನ್ನ ಎಂಪವರ್ ಮಾಡಿದ್ರೇ ಅಲ್ವಾ ಸರ್ ಕಾರ್ಯಕರ್ತರಿಗೆ ಬಲ ಬರೋದು. ನಾನು ಅದೊಂದು. ಮತ್ತು ಈಗ ದರ್ಖಾಸ್ತ್ ಕಮಿಟಿ ಅಂತ, ಅಲ್ಲಿ ಒಂದು SC ಸಮುದಾಯದ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅಂತ ತಂದಿದ್ದೀನಿ. ನೆನ್ನೆ ಆರ್ಡರ್ ಮಾಡಿಸಿದೆ. ಅವ್ರ ಹೆಸರೇನು ಗೊತ್ತಾ ಸರ್? ನಿಜಾಯಿತಿ ನಂಜುಂಡಪ್ಪ ಅಂತ. ಅವ್ರನ್ನ ಫೀಲ್ಡ್ಗೆ ಬಿಡ್ತಿರ್ಲಿಲ್ಲ ಸಬ್ ಇನ್ಸ್ಪೆಕ್ಟರ್ನ. ಅವರೆಷ್ಟು ಪ್ರಾಮಾಣಿಕರು ಅಂದರೆ ಸಿಕ್ಕಾಪಟ್ಟೆ ಪ್ರಾಮಾಣಿಕರು. ಅವ್ರನ್ನ SP ಆಫೀಸಲ್ಲಿ ಕ್ಲರಿಕಲ್ ಸೆಕ್ಷನ್ಗೆ ಹಾಕ್ಕೊಂಡಿದ್ರು. ನಾನು ಗೆದ್ದಿದ ತಕ್ಷಣ ಅವ್ರನ್ನ ಹುಡುಕಿ ಆರ್ಡರ್ ಮಾಡಿಸ್ಕೊಂಬಂದು ಟೌನ್ಗೆ ಹಾಕ್ಕೊಂಡೆ. ನೀವು ಚಿಕ್ಕಬಳ್ಳಾಪುರ ಜನನ ಕೇಳಿ, ನಿಜಾಯಿತಿ ನಂಜುಂಡಪ್ಪ ಅಂತ. ಅವ್ರ ಹೆಸರೇ ರಾಷ್ಟ್ರಪತಿ ಮೆಡಲ್ ವಿನ್ನರು. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಮ್ ರೇಟ್ನ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಆ ಲೆವೆಲಲ್ಲಿ ಕಂಟ್ರೋಲ್ ಮಾಡಿದ್ರು. ಅವ್ರು ಲಾಸ್ಟ್ 2 ಮಂತ್ಸ್ ಬ್ಯಾಕ್ ರಿಟೈರ್ಡ್ ಆದರು. ಅವ್ರನ್ನ ತೊಗೊಂಬಂದು ದರ್ಖಾಸ್ತ್ ಕಮಿಟಿಯಲ್ಲಿ ಮೆಂಬರ್ ಮಾಡ್ಕೊಂಡಿದ್ದೀನಿ, ಪಾರ್ಟಿಗೆ ಸೇರಿಸ್ಕೊಂಡು. ಇಂಟಿಗ್ರಿಟಿ ಕಾಪಾಡಬೇಕು, ಬಡವರಿಗೆ ಜಮೀನು, ಎಲ್ಲೂ ಭ್ರಷ್ಟಾಚಾರ ನಡೀದೆ ನಾವು ಜಮೀನು ಹಂಚಬೇಕು ಅಂಥವ್ರನ್ನ ಸಿಸ್ಟಮ್ ಒಳಗೆ ತರ್ತಾಯಿದ್ದೀನಿ. ಒಳ್ಳೆಯವ್ರನ್ನ ತರ್ತಾಯಿದ್ದೀನಿ. ಪಾರ್ಟಿನ ಸ್ಟ್ರೆಂಥನ್ ಮಾಡ್ತಿದ್ದೀನಿ. ಪ್ರತಿ ಬೂತ್ಗೆ 5 ಜನ 6 ಜನ ಕಮಿಟಿ ಮಾಡಿದ್ದೀನಿ. ವಿದ್ಯಾವಂತರನ್ನ ಎಜುಕೇಷನ್ಗೆ ತರ್ತಿದ್ದೀನಿ. ಇವತ್ತು ಒಂದು ಸ್ಕೂಲ್ HM ಆಗಿದ್ದರು ನನ್ನ ಟೀಚರ್ ಅವರು, ನನಗೆ ಮ್ಯಾಥಮೆಟಿಕ್ಸ್ ಟೀಚರು. ಒಂದು ಸ್ಕೂಲ್ಗೆ ಓನರು, 2 ಸ್ಕೂಲ್ಗೆ HM ಆಗಿ 1000 ಜನಕ್ಕೆ ಪಾಠ ಮಾಡಿದರು, ನಾಗಭೂಷಣ್ ಅಂತ. ಅವ್ರನ್ನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ಪ್ರತಿ ಹಳ್ಳಿಗೂ ಮೇಷ್ಟ್ರು ಹೆಂಗೆ ಪಾಠ ಹೇಳ್ಕೊಡ್ತಾರೆ ಹಂಗೆ ಮಾಡ್ತಾಯಿದ್ದೀವಿ. ಪಕ್ಷನ ಸಂಘಟನೆ ಮಾಡ್ತಿದ್ದೀನಿ. ನಾನು 2 ವರ್ಷ ಆದಮೇಲೆ ಇನ್ನೊಂದು ರಿಪೋರ್ಟ್ ಕಾರ್ಡ್ ಬರ್ತೀನಿ. ಇಂಡಿಯಾದಲ್ಲಿ ಬೂತ್ ಲೆವೆಲ್ ಕಮಿಟಿನ ಹೆಂಗೆ ಸ್ಟ್ರಾಂಗ್ ಮಾಡಬೇಕು ಅಂತ ನಾನು ಪ್ರೂವ್ ಮಾಡ್ತೀನಿ. ಈಗ ಬೂತ್ ಕಮಿಟೀಸ್ನ ಸ್ಟ್ರಾಂಗ್ ಏನಾಗ್ತಿದೆ ಸರ್? ಇವರು ಮೊದಲು ಸುಧಾಕರ್ ಅವರು ನಮ್ಮ ಪಾರ್ಟಿಯಲ್ಲಿದ್ದು BJP ಕಡೆ ಹೋದ್ರಲ್ಲ, ಆಗ ಏನಾಗೋಯ್ತು, ತುಂಬ ಜನ ಮೈಗ್ರೇಟ್ ಆಗಿಬಿಟ್ರು ಆ ಕಡೆ. ತುಂಬ ಜನ ಯಾರು BJP ಯಾರು ಕಾಂಗ್ರೆಸ್ಸು ಕ್ಲಾರಿಟಿ ಇಲ್ದಂಗೆ ಆಗೋಯ್ತು. ಈಗ ನನ್ನ ಜವಾಬ್ದಾರಿ ನಾನು ಸ್ಟ್ರೆಂಥನ್ ಮಾಡ್ತೀನಿ. ನನ್ನ ಪಾರ್ಟಿಗೆ ನಾನು ಒಳ್ಳೆಯ ಹೆಸರು ತರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆ ಅಂದರೆ ಏನಾಗ್ತಿದೆ ಸರ್, ಒಂದು 5-6 ಜನ ಆ ಕಡೆಯಿಂದ ಈ ಕಡೆ ಬಂದರು ಸರ್. ಯಾವಾಗ MP ಎಲೆಕ್ಷನ್ಗೆ ಮಿಕ್ಕಿದವ್ರನ್ನೆಲ್ಲ ವಿಶ್ವಾಸ ತೊಗೊಂಡಿದ್ದೀನಿ ಸರ್. ಈಗ ನೋಡಿ, ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಜಯರಾಮಣ್ಣ ಅಂತಿದ್ರು, ಅವ್ರನ್ನ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದೀನಿ. ಅವ್ರೀಗ ನಮ್ಮ ಕಡೆ ಮಾಡಿದ್ದಾರೆ. ಅಂದರೆ ಅಲ್ಲಿದ್ದು ಈ ಕಡೆ ಮೈಗ್ರೇಟ್ ಆದರು ಸರ್. ಎಲ್ಲಿ BJP ಇದ್ದು ಇಲ್ಲಿಗೆ ಬಂದುಬಿಟ್ರು. ಅಂದರೆ ಅವರು ಇಲ್ಲಿಗೆ ಬಂದ ಮೇಲೆ ನಾನು ಸರಿಯಾಗಿ ನಡೆಸ್ಕೊತಾ ಇಲ್ಲ ಅಂತ. ನನಗೂ ಸ್ವಲ್ಪ ಟೈಮ್ ಬೇಕಲ್ಲ ಸರ್. BJP ಅವರು ಸಡನ್ನಾಗಿ ನನ್ನ ಪಾರ್ಟಿಗೆ ಬಂದುಬಿಟ್ರೆ ಆಕ್ಸೆಪ್ಟ್ ಮಾಡೋಕ್ಕೆ ನನಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದು ಗೊತ್ತಿಲ್ಲಲ್ಲ ಸರ್. ಈಗ BJPಯಲ್ಲಿ ಇದ್ದರು ಸರ್, ನಾನು ಗೆದ್ದ ಮೇಲೆ ಈ ಕಡೆ ಬಂದುಬಿಟ್ರು. ಈಗ ಅವರೇನು ಎಲ್ಲ ವರ್ಕ್ಸು ನಮಗೆ ಕೊಡು, ಎಲ್ಲ ನಮಗೆ ಕೊಡಬೇಕು, ಎಲ್ಲ ನಾಮಿನೇ ನಮಗೆ ಕೊಡಬೇಕು. ನಾನು ಹಂಗೆ ಹೇಳಿದ್ದೀನಿ. ಪಾರ್ಟಿಯಲ್ಲಿ ಯಾರು ದುಡ್ದಿದ್ದಾರೋ, ಟಫ್ ಟೈಮಲ್ಲಿ ಯಾರು ದುಡ್ದಿದ್ದಾರೋ ಅವ್ರಿಗೆ ನಾಮೇ. ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳಿಗೂ ನಾನು ಸಪೋರ್ಟಿಂಗ್ ಆಗಿದ್ದಾರೆ. ನಾನು ಚೆನ್ನಾಗಿ ನಡೆಸ್ಕೊತಾ ಇದ್ದೀನಿ ಸರ್. ಅಂದರೆ ಏನಾಗುತ್ತೆ, ಸ್ಥಳೀಯವಾಗೋ ಇಲ್ಲ BJP ಅವ್ರಿಗೋ ನನ್ನ ಸ್ಪೀಡ್ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ? ಅವರೆಲ್ಲ ರಾಯಲ್ ಎನ್ಫೀಲ್ಡಲ್ಲಿ ಸ್ಪೀಡ್ ನೋಡ್ತಿದ್ರೆ, ನಾನು ಫೀಲ್ಡಲ್ಲಿ ಸ್ಪೀಡ್ ತೋರಿಸ್ತಿದ್ದೀನಿ, ರಾಯಲ್ ಆಗಿರಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ವಲ್ಪ ಊಟ ಮಾಡ್ಕೊಂಡು ಸರ್.